ನೋಡಿ 100 ಗ್ರಾಮು ಬೆಣ್ಣೆ ಹಾಕಿದ್ದೀನಿ, 100 ಗ್ರಾಮ್ ಹೆಸರು ಬೇಳೆ ಹಾಕಿದ್ದೀನಿ. ಖಾರ ಪೊಂಗಲ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಸಂಕ್ರಾಂತಿ ಹಬ್ಬದ ಪೊಂಗಲ್ಸು ಬ್ರೌನ್ ಆಯ್ತಾ ಬಂತು, ಸ್ವಲ್ಪ ಬ್ರೌನ್ ಆಗಬೇಕು. ಬ್ರೌನ್ ಆಯ್ತಾ ಬಂತು. ಇದಕ್ಕೆ ಸ್ವಲ್ಪ ಅಕ್ಕಿ ತೊಳೆದು 1 ಗ್ಲಾಸ್ ಹೆಸರು ಬೇಳೆ ತೊಗೊಂಡಿದ್ದೆ. 5 ಗ್ಲಾಸ್ ನೀರು ಹಾಕಬೇಕು. ಗ್ಲಾಸ್ ಹೆಸರು ಬೇಳೆಗೆ 1 ಗ್ಲಾಸ್ ಅಕ್ಕಿ. ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ತೀನಿ ಅಂದರೆ ನೀವೇನು ಕ್ವಾಂಟಿಟಿ ಹಾಕ್ತೀರೋ ಅದ್ರ ಮೇಲೆ ನೀವು ಹಾಕಬೇಕು. ಒಂದು 150 ಗ್ರಾಮ್ ಬೆಣ್ಣೆ ಹಾಕೋದು ಸ್ವಲ್ಪ ಮರೆತುಬಿಟ್ಟೆ, ಸಾರಿ. ಬೆಣ್ಣೆ ನಾನು ಮುಂಚೆನೇ ಹಾಕ್ಬಿಟ್ಟಿದ್ದೆ. ನೀರಿಗೆ ಮಾಡೋದು, 3 ವಿಷಲ್ ಹೊಡ್ಸೋಣ. ವಿಷಲ್ ಆದಮೇಲೆ ನೋಡಿ ಈ ಥರ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಖಾಲಿ ಬಂಡ್ಲಿಗೆ 150 ಗ್ರಾಮ್ ತುಪ್ಪ ಹಾಕ್ಕೊಳ್ಳಿ. ಸಾಸಿವೆ ಹಾಕಿ, ಹೀಗೆ 1 ಟೀ ಸ್ಪೂನು, 2 ಸ್ಪೂನ್ ಮೆಣಸು, 3-4 ಕರಿಬೇವಿನ ಸೊಪ್ಪು, ಫ್ರೈ ಮಾಡಿ. ಗೋಡಂಬಿ 1-2 ಸ್ಪೂನ್, 4 ಸ್ಪೂನಷ್ಟು. ಫ್ರೈ ಮಾಡ್ತಾಯಿರಿ. ಚೆನ್ನಾಗಿ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಒಣಮೆಣಸಿನಕಾಯಿ, ಕೊಬ್ಬರಿ, ನೋಡ್ಕೊಂಡ್ರಂಥದ್ದೆಲ್ಲದು ಇಟ್ಟು ಹಾಕಿ ಸ್ವಲ್ಪ ಟರ್ನ್ ಮಾಡಬೇಕು. ನೋಡ್ತೀವಿ, ಹಾಲು ಹಾಕ್ಕೊಳ್ಳೋರು ಹಾಕ್ಕೋಬೋದು, ನೀರು ಹಾಕ್ಕೊಳ್ಳೋರು ಹಾಕ್ಕೊಂಡು
ತುಪ್ಪ ಬಿಟ್ಕೊಳ್ಳೋವರೆಗೂ ಬೆಣ್ಣೆ ಹಾಕಿದ್ದು ತುಪ್ಪ ಹಾಕಿದ್ದು ಬಿಟ್ಕೊಳ್ಳೋವರೆಗೂ ಟರ್ನ್ ಮಾಡ್ಬೋದು. ಫೈನಲ್ಗೆ ಈ ಥರ ಬಂದಿದೆ. ಒಂದು ಬೌಲಲ್ಲಿಟ್ಟು ತೋರಿಸ್ತಾ ಇದ್ದೀವಿ, ನೋಡಿ. ಪೊಂಗಲ್ ಟೇಸ್ಟ್ ಮಾಡಿ, ನೀವು ಮಾಡಿ, ತುಂಬ ಚೆನ್ನಾಗಿರ್ತದೆ. ನಾನು ಏನು ಕ್ವಾಂಟಿಟಿ ಹೇಳಿದ್ದೀನಿ ಅಷ್ಟು ಮಾತ್ರ ಹಾಕಿದ್ದೀನಿ, ತುಂಬ ಚೆನ್ನಾಗಿ